ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಈ ಲಾಗ್ ಮಾಡ್ತಿರೋದೇನಂದರೆ ಸ್ಪೆಷಲ್ ಡೇ ನನಗೂ ಮತ್ತು ನನ್ನ ಹಸ್ಬೆಂಡ್ಗೆ. ಸೊ ಇವಾಗ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಒಂದವೇ ಹೇಳ್ತೀವಿ. ಯಾರಿಗೆ ಆದ್ರೂ ಮನೆಗೆ ಒಂದು ಹೊಸ ವಸ್ತು ಬರ್ತಾ ಇದೆ ಅಥವಾ ಮನೆಗೆ ಒಬ್ಬರು ಹೊಸ ವ್ಯಕ್ತಿ ಬರ್ತಾ ಇದ್ದಾರೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಸೊ ಇವಾಗ ನನಗೂ ಮತ್ತು ನನ್ನ ಹಸ್ಬೆಂಡ್ಗೂ ಅದೇ ಥರ ತುಂಬ ಖುಷಿ ಆಗ್ತಾ ಇದೆ. ನಾನು ಏನು ಬಿಲೀವ್ ಮಾಡಿದ್ದೀನಿ ಅಂತಂದರೆ, ನಮ್ಮ ಮನೆಗೆ ಒಂದು ವಸ್ತುನೇ ಆಗಲಿ, ಒಂದು ವ್ಯಕ್ತಿನೇ ಆಗಲಿ, ಒಂದು ಪೆಟ್ಸೇ ಆಗಲಿ ಬರ್ತಾ ಇದೆ ಅಂದರೆ ಅದು ಸುಮ್ಮನೆ ಬರ್ತಾ ಇರಲ್ಲ. ಒಂದು ರೀಸನ್ ಏನೋ ಒಂದು ಇದ್ದೇ ಇರುತ್ತೆ. ನೀವು ಒಬ್ಸರ್ವ್ ಮಾಡಿದ್ದೀರಾ, ನಿಮ್ಮ ಮನೆಗಳಲ್ಲೇ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲೇ ಆಗಿರ್ಬೋದು, ಒಂದೆಲ್ಲ ಉದಾಹರಣೆ ಕೊಡ್ತಾರೆ. ಏನಂತ ಕೊಡ್ತಾರೆ ಅಂದರೆ, ಈ ಮಗು ಹುಟ್ಟಿದ ಮೇಲೆ ನನಗೆ ಈ ಥರ ಹಣ ಎಲ್ಲ ಸಂಪಾದನೆ ಮಾಡಿದೆ, ಅಥವಾ ಈ ಮಗು ಹುಟ್ಟಿದ ಮೇಲೆ ನಾನು ಈ ಥರ ಕಳ್ಕೊಂಡೆ, ಅಥವಾ ಈಗ ನಮ್ಮ ಮನೆಗೆ ಈ ಥರ ನಾಯಿ ಬಂದ ಮೇಲೆ, ಅಥವಾ ನಮ್ಮ ಮನೆಗೆ ಈ ಥರ ಹಸು ಬಂದ ಮೇಲೆ ನಾನು ಸಾಕಷ್ಟು ನನಗೆ ಅಭಿವೃದ್ಧಿ ಆಗಿದೆ. ಆ ಥರ ಎಲ್ಲ ತುಂಬ ಜನ ಎಕ್ಸಾಂಪಲ್ಸ್ನ ಕೊಡೋದಂತಂದು ನೀವು ನೋಡಿದ್ದೀರಾ. ಆ್ಯಕ್ಚುಲಿ ಈ ಥರ ಫ್ಯಾಕ್ಟನ್ನು ನಾನು ಕೂಡ ಒಪ್ಕೋತೀನಿ, ಬಿಕಾಸ್ ನನಗೂ ಕೂಡ ಲೈವಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಕೆಲವೊಂದು ವಿಷಯದಲ್ಲಿ. ಗೊತ್ತಿಲ್ಲ ನಮಗೆ ಸಡನ್ಲಿ ಥಾಟ್ ಏನಿಗೆ ಬಂತು ಅಂತ. ಸೊ ಸಡನ್ಲಿ ನಾವೇನು ಪ್ಲ್ಯಾನ್ ಮಾಡ್ದಲೇ ಸೊ ನಾವು ಈ ವ್ಯಕ್ತಿಯನ್ನು ನಮ್ಮ ಮನೆಗೆ ಕರ್ಕೊಂಬರ್ತಾ ಇದ್ದೀವಿ. ಸಮ್ಟೈಮ್ಸ್ ಪ್ಲ್ಯಾನ್ ಮಾಡಿದ್ರೂ ಆ ವ್ಯಕ್ತಿಯಾಗಲಿ ವಸ್ತುಗಳು ನಮ್ಮ ಮನೆಗೆ ಬರೋದೇ ಇಲ್ಲ. ಬಟ್ ನಾವು ಒಂದು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು ಆಲ್ರೆಡಿ ನಮ್ಮ ಡೆಸ್ಟಿನಿನ ನಾವು ರೀಚ್ ಆದ್ವಿ. ಗಾಯ್ಸ್, ಇವಾಗ ನನ್ನ ಜೊತೆ ಒಂದು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಬಟ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ. ಮನೆಗೆ ಹೋದ್ಮೇಲೆ ರಿವೀಲ್ ಮಾಡ್ತೀವಿ. ಸೊ ನಾವು ಸ್ಪೆಷಲ್ ಪರ್ಸನ್ನ ಕರ್ಕೊ ಹೋಗ್ತಿದ್ದೀವಲ್ಲ ರೀ, ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ವೆಲ್ಕಮ್ ಹೋಮ್. ಆಕ್ಚುಲಿ ಅಲ್ಲಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. A few moments later. ಆ ಸ್ಪೆಷಲ್ ವ್ಯಕ್ತಿ ಯಾರು ಅಂತ ರಿವೀಲ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಹೊಸ ಅತಿಥಿ ಕರ್ಕ ಬರ್ತಾ ಇದ್ದಾರೆ. ಕರ್ಕೋಬರ್ಲ, ಒಂದು ಫೋಟೋ ತಕೊಳ್ಳಿ. ಅದು ರೈಟ್ ಸೈಡ್. ಫೈನಲಿ ನಮ್ಮ ಫೇವ್ರೆಟ್ ಪರ್ಸನ್ನ ಮನೆಗೆ ಕರ್ಕೊ ಬಂದ್ವಿ. ಪಾಪ ಅವನು ಹೊಸ ಜಾಗ ಅಂತ ಒಳಗಡೆ ಹೆಂಗಪ್ಪ ಬರೋದು ಅಂತ ಇದ್ದ. ಆದರೆ ಆಫ್ಟರ್ 10 ಮಿನಿಟ್ಸ್ ನೋಡಿ ಯಾವ ಥರ ಹಿಂದೆ ಬರ್ತಾ ಇದ್ದಾನೆ ಅಂತ. ನನಗಂತೂ ಬೇಗನೆ ಅಡ್ಜಸ್ಟ್ ಆಗೋದಾ. ನೋಡಿ ಅಲ್ಲಿ ಹೆಂಗೆ ಹಿಂದೆ ಬರ್ತಾ ಇದ್ದಾನೆ. ನಾನು ಒಂದು ಕಾಲು ಹಿಂಗಿಟ್ರೆ ಮುಂದೆ ಕಾಲಿಗೆ ಸಿಗಾಕೋತಾ ಇದ್ದಾನೆ. ಸೀರಿಯಸ್ಲಿ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ನನಗಂತೂ ತುಂಬ ಇಷ್ಟ ಆಗೋದಾ ಫಸ್ಟ್ ಡೇನೆ. ನನಗಂತೂ ಗೊತ್ತಿಲ್ಲ ಅವನು ನನ್ನ ಕಾಲನ್ನ ಏನು ಆಟಾಡೋ ವಸ್ತು ಅನ್ಕೊಬಿಟ್ಟಿದ್ದಾನೆ ಅಥವಾ ಕಾಲು ಮೂವ್ಮೆಂಟ್ ಆಗ್ತಿರೋದಕ್ಕೆ ಆ ಥರ ಹಿಂದೆಯಿಂದ ಬರ್ತಿದ್ದಾನೆ ಅಂತ. ಹಿಂಗೆ ಕಾಲಿಟ್ರೆ ಸಾಕು ಅಲ್ಲಲ್ಲೇ ಬರ್ತಿದ್ದಾನೆ. ಕೊನೆಗೆ ನಮ್ಮ ಲಡ್ಡುಗೆ ಅಂತ ಆಟಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ರ್ಯಾಡಿಶ್ ತಂದಿದ್ವಿ ಆಯಿತಾ. ನಮ್ಮ ಲಡ್ಡು ಒಂದು ದಿನನೂ ಆಟಾಡಿಲ್ಲ, ಬಟ್ ಇವನಂತೂ ತುಂಬಾ ಇಷ್ಟಪಟ್ಟ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಫುಡ್ ಇಟ್ವಿ, ಅಂದರೆ ಹಾಲು ಮಿಕ್ಸ್ ಮಾಡಿ ಪೆಡಿಗ್ರಿ ಕೊಡಬೇಕು ಅಂತ ಹೇಳಿದರು. ಸ್ವಲ್ಪ ತಿಂದ ಮೇಲೆ ಅವನ ಡ್ಯೂಟಿ ಸ್ಟಾರ್ಟ್. ಅವನ ಡ್ಯೂಟಿ ಅಂದರೆ ಗೋಯಿಂಗ್ ಟು ಸ್ಲೀಪ್. ನಿದ್ದೆನ ಅವನು ಕೆಳಗಡೆ ನೆಲದ ಮೇಲಂತೂ ಮಾಡಲ್ಲ. ಅವನಿಗೆ ಬೆಚ್ಚಗಿರಬೇಕು, ಹಾಸಿಗೆನೇ ಆಗಬೇಕು. ಅವನ ಬಗ್ಗೆ ಮಾತಾಡ್ತಾ ಹೋದರೆ ಟೈಮೇ ಸಾಕಾಗಲ್ಲ. ಸೊ ಇದು ಇವತ್ತಿನ ನಮ್ಮ ಸರ್ಪ್ರೈಸ್ ವ್ಲಾಗ್. ಈ ವ್ಲಾಗ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ.